ಹನುಮ ಧ್ವಜ ವಿವಾದಕ್ಕೆ ಸಿಎಂ ಸಿದ್ದರಾಮಯ್ಯ ಮೊದಲ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಬಿಜೆಪಿಯವರು ಅನಗತ್ಯವಾಗಿ ಈ ರೀತಿ ವಿವಾದ ಸೃಷ್ಟಿ ಮಾಡ್ತಿದ್ದಾರೆ. ಹನುಮ ಧ್ವಜ ಈ ವಿವಾದಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯ ಮೊದಲ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಅನಗತ್ಯವಾಗಿ ಈ ರೀತಿ ವಿವಾದವನ್ನ ಅವರೇ ಸೃಷ್ಟಿ ಮಾಡ್ತಿದ್ದಾರೆ. ಬೇಕು ಅಂತಲೇ ಕೋಮು ದ್ವೇಷ ಬಿತ್ತೋದು. ರಾಷ್ಟ್ರೀಯ ಧ್ವಜ ಹಾಕ್ತೀವಿ ಎಂದು ಅನುಮತಿ ತೆಗೆದುಕೊಂಡಿದ್ರು. ಯಾವ ಪರ್ಮಿಷನ್ ತೆಗೆದುಕೊಂಡಿದ್ದಾರೆ ಅದನ್ನು ಮಾಡಬೇಕಾಗಿತ್ತು. ಈಗ ರಾಷ್ಟ್ರ ಧ್ವಜವನ್ನು ಹಾರಿಸ್ತೀವಿ ಅಂತ ಪರ್ಮಿಷನ್ ಅದನ್ನು ಹಾರಿಸಬೇಕಿತ್ತಲ್ವ. ಅದನ್ನು ಬಿಟ್ಟು ಬೇರೆ ಧ್ವಜ ಹಾರಿಸಿದ್ದಕ್ಕೆ ತೆರವುಗೊಳಿಸಿದ್ದಾರೆ. ನಿಯಮದ ಪ್ರಕಾರ ನಡೆದುಕೊಂಡಿದ್ದಾರೆ. ಆದರೆ ಇದಕ್ಕೆ ಬಿಜೆಪಿಯವರು ಪ್ರಚೋದನೆಯನ್ನ ಮಾಡ್ತಿದ್ದಾರೆ. ಕೋಮು ದ್ವೇಷವನ್ನು ಬಿತ್ತುವಂತ ಕೆಲಸ, ಕೋಮು ಸಂಘರ್ಷ ಮಾಡಬೇಕು ಅನ್ನೋದ್ರ ಪ್ಲಾನು. ಚುನಾವಣೆ ಬರ್ತಿದ್ದಕ್ಕಾಗಿ ಈ ರೀತಿ ಮಾಡ್ತಿದ್ದಾರೆ ಅಂತೇಳಿ ಸಿದ್ದರಾಮಯ್ಯ ವಾಗ್ದಾಳಿ ನಡೆಸಿದ್ದಾರೆ. ಅವರ ಅಜೆಂಡಾ ಇದೆಯಲ್ಲ, ಅವ್ರು ತಗೊಂಡಿರೋದು ನ್ಯಾಷನಲ್ ಫ್ಲಾಗ್ ಅಥವಾ ಕನ್ನಡ ಫ್ಲಾಗ್ ಹಾರಿಸ್ತೀವಿ ಅಂತ ಪರ್ಮಿಷನ್ ತಗೊಂಡಿದ್ರು. ಬಟ್ ನಮಗೆ ವಿರೋಧ ಇಲ್ಲ ಯಾವುದೇ ಜೆಂಡಾ ಇದು ಮಾಡೋಕ್ಕೆ. ನಾಳೆ ಒಂದು ಡಿ ಸಿ ಆಫೀಸ್ ಹತ್ರ ಮಾಡ್ಬೋದು, ಹಂಗೆಲ್ಲ ಮಾಡೋಕ್ಕಾಗೋದಿಲ್ಲ. ಸೊ ಅದಕ್ಕೆ ಯಾವ ಪರ್ಮಿಷನ್ ತಗೊಂಡಿದ್ರು ಅದನ್ನು ಆ ಬಾವುಟ ಮಾಡಬೇಕು. ಅವರೇ ಪ್ರಚೋದನೆ ಮಾಡ್ತಾ ಇರೋದು. ಪ್ರಚೋದನೆ ಅಂದ್ರೆ ಏನು ವಾಟ್ ಡಸ್ ಇಟ್, ಯಾತಕ್ಕೆ ಮಾಡ್ತಾ ಇದ್ದಾರೆ, ಯಾಕ್ರಿ ಮಾಡ್ತಾ ಇದ್ದಾರೆ? ಅವರು ಎಲೆಕ್ಷನ್ ಬರ್ತಾ ಇದೆ, ಅದಕ್ಕೋಸ್ಕರ ಇವೆಲ್ಲ ಮಾಡ್ತಾ ಇದ್ದಾರೆ. ಅನಗತ್ಯವಾಗಿ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಅನಗತ್ಯವಾಗಿ ಅವರ ಅಜೆಂಡಾ ಇದೆಯಲ್ಲ, ಅವ್ರು ತಗೊಂಡಿರೋದು ಎಲೆಕ್ಷನ್ ಹತ್ರ ಬರ್ತಾ ಇದೆ. ಬಿಜೆಪಿ ರಾಜಕೀಯ ಮಂಡ್ಯಾಲೇ ನಾವೇನು ಬೇಸಿಲ್ಲ, ಕ್ರಿಯೇಟ್ ಮಾಡಕ್ ಮಾಡ್ತಾ ಇದ್ದಾರೆ. ಅಲ್ಲದೆ ಎಲ್ಲಾ ಕಡೆ ಸಂಘ ಸಂಸ್ಥೆಯವರು ಬಾವುಟಗಳನ್ನ ಹಾಕೊಂಡು ಕೂತ್ಕೊಂಡ್ರೆ ಈ ದೇಶದ ಸಂವಿಧಾನ ಯಾಕಿರಬೇಕು? ಸುಮ್ಮನೆ ಪಂಚಾಯತಿಯವರು ಏನೋ ಪ್ರಕಾರ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸುಮ್ಮನೆ ಎತ್ಕಟ್ಬಿಟ್ಟು ಅಶಾಂತಿ ಮಾಡಬೇಕು ಅಂತ ಹೇಳಿ ಮಾಡ್ತಾ ಇದ್ದಾರೆ. ದೇಶದ ಕಾನೂನಿನ ಪ್ರಕಾರ ನಾವೆಲ್ಲ ನಡ್ಕೊಳ್ಬೇಕು. ಬಿಜೆಪಿ ಅವರಿಗೆ ಬೇಸ್ ಇಲ್ಲ, ಆ ಬೇಸ್ ಉಡ್ಸ್ಕೊಂಡು ಇತ್ಕಟ್ಲಿಕ್ಕೆ, ಶಾಂತಿ ಕದಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಯಾರೇ ಹಿಂದೂ? ಫಸ್ಟ್ ನಾವೆಲ್ಲ ಭಾರತೀಯರು. ಭಾರತದ ನನಗೆ ಅಲ್ಲಿ ನಾನು ಕೇಳಿದೆ, ಫೋನ್ ಮಾಡಿದೆ, ದಲಿತ ಸಮಿತಿಯವ್ರು ಕೇಳ್ತಾ ಇದ್ದಾರೆ, ಕೆಂಪೇಗೌಡ ಕೇಳ್ತಾ ಇದ್ದಾರೆ, ಬೇರೆ ಇನ್ಯಾವುದೋ ಇವ್ರು ಕೇಳ್ತಾ ಇದ್ದಾರೆ. ಎಲ್ಲರೂ ಒಂದು 25 ಜನ ಕೇಳ್ತಾ ಇದ್ದಾರೆ, ನಾವು ಬಾವುಟ ಹಾಕ್ತೀವಿ ಅಂತ ಅಂದ್ಬಿಟ್ಟು. ನಾವೆಲ್ಲ ಏನು ಹಿಂದೂಗಳಲ್ವಾ? ಏನು ಇವ್ರೊಬ್ಬರೇನೆ ಹಿಂದೂನಾ? ನಮ್ಮ ಮಂಡ್ಯದಲ್ಲಿ ಇರೋಲ್ಲ ಏನು ಹಿಂದೂ? ನೋಡಿ, ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಯಾವ ರೀತಿ ಈ ಘಟನೆ ವಿಚಾರವಾಗಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಅಂತ ಹೇಳಿ. ಅಂದರೆ ಚುನಾವಣೆ ಹತ್ತಿರ ಬರ್ತಿದೆ, ಬಿಜೆಪಿಯವರು ಪ್ರಚೋದನೆಯನ್ನ ಮಾಡ್ತಾ ಇದ್ದಾರೆ, ಹಿಂದೂಗಳ ಭಾವನೆಗಳನ್ನ ಕೆರಳಿಸ್ತಾ ಇದ್ದಾರೆ ಅನ್ನೋದು, ಬೇಕು ಅಂತಲೇ ಕೆದಕ್ತಾ ಇದ್ದಾರೆ ಅನ್ನೋದು. ಚುನಾವಣೆಗಳ ಹತ್ತಿರ ಬಂದಾಗಲೇ ಯಾಕೆ ಈ ರೀತಿ ಕೋಮು ಸಂಘರ್ಷಕ್ಕೆ ನಾಂದಿ ಹಾಡುವಂತಹ ಘಟನೆಗಳು ನಡೆಯುತ್ತೆ, ಅಥವಾ ಈ ಹಿಂದುತ್ವದ ಬೇಸಾಗಿರುವಂತಹ ಘಟನೆಗಳು ನಡೆಯುತ್ತೆ. ನೋಡಿ, ನಿಮಗೆ ಗೊತ್ತಿರಲಿ, ಮಂಡ್ಯ ಭಾಗದಲ್ಲಿ ಬರೀ ಕಾವೇರಿ ಹೋರಾಟ, ರೈತರ ಹೋರಾಟ, ಇನ್ನೂ ಸಣ್ಣ ಪುಟ್ಟ ಹೋರಾಟಗಳನ್ನು ನಾವು ನೋಡ್ತಾ ಇದ್ದೀವಿ. ಫಸ್ಟ್ ಟೈಮ್ ಇದೆ ಈ ದೊಡ್ಡ ಮಟ್ಟದ ಕೇಸರಿ ಧ್ವಜಗಳು ಅಲ್ಲಿ ರಾರಾಜಿಸ್ತಾ ಇರೋದು. ಅಸ್ತಿತ್ವವನ್ನು ಸ್ಥಾಪನೆ ಮಾಡಲಿಕ್ಕೆ ಈ ರೀತಿ ಮಾಡ್ತಿದ್ದಾರೆ ಅನ್ನೋದು ಡಿ ಕೆ ಶಿವಕುಮಾರ್ ಅವರ ಆರೋಪ ಆಗಿದೆ. ಆದರೆ ಈಗ JDS ಕೂಡ ದೋಸ್ತಿ ಆಗಿರೋದ್ರಿಂದಾಗಿ JDSನವರು ಕೂಡ ಈಗ ಹಿಂದೂ ಪರ ಕಾರ್ಯಕರ್ತರು ಬಿಜೆಪಿಯೊಂದಿಗೆ ಸೇರಿಕೊಂಡು ಪ್ರತಿಭಟನೆಗಿಳಿದಿದ್ದಾರೆ.